ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್. ಬಂಧುಗಳೇ, ಜಾತ್ಯತೀತ ಜನತಾದಳ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಜನರೊಂದಿಗೆ ಜನತಾದಳ ಅಭಿಯಾನ ಯಾತ್ರೆಯು ಚಂಡಮಾರುತದಂತೆ ಸುನಾಮಿಯಂತೆ ನಾಡಿನಾದ್ಯಂತ ಅಬ್ಬರಿಸುತ್ತಾ ಮುನ್ನುಗ್ಗುತ್ತಿದೆ. ರಾಜ್ಯದ ಜನತೆಯ JDS ಕಾರ್ಯಕರ್ತರ, ಅಭಿಮಾನಿಗಳ, ಮುಖಂಡರ, ನಾಯಕರ ಪ್ರೀತಿ ವಿಶ್ವಾಸವನ್ನು ಗೆಲ್ಲುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಆರಂಭಿಸಿರುವ ನಿಖಿಲ್ ಕುಮಾರಸ್ವಾಮಿಯವರ ಈ ಮಹತ್ವದ ಅಭಿಯಾನಕ್ಕೆ ನಾಡಿನಾದ್ಯಂತ ಅಪಾರ ಬೆಂಬಲ ವ್ಯಕ್ತವಾಗುತ್ತಿದೆ. ಸತತ 3 ಚುನಾವಣೆಯಲ್ಲಿ ಷಡ್ಯಂತ್ರಕ್ಕೆ, ಕುತಂತ್ರಕ್ಕೆ ಬಲಿಯಾಗಿ ಸೋಲು ಅನುಭವಿಸಿದ್ದರೂ ರಾಜ್ಯದ ಜನತೆಯ ಹೃದಯವನ್ನು ಗೆದ್ದಿದ್ದಾರೆ. ಅದಕ್ಕೆ ಜನರೊಂದಿಗೆ ಜನತಾದಳ ಅಭಿಯಾನವೇ ಸಾಕ್ಷಿ. ಪ್ರತಿ ಕ್ಷೇತ್ರದಲ್ಲಿಯೂ ಪ್ರವಾಹದೋಪಾದಿಯಲ್ಲಿ ಜನ ಸೇರುತ್ತಿರುವುದು, ನಿಖಿಲ್ ಕುಮಾರಸ್ವಾಮಿಯವರಿಗೆ ಬೆಂಬಲ ಸೂಚಿಸುತ್ತಿರುವುದು ರಾಷ್ಟ್ರೀಯ ಪಕ್ಷಗಳನ್ನು, ರಾಜಕೀಯ ವಿಶ್ಲೇಷಕರನ್ನು ಹಾಗೂ ಮಾಧ್ಯಮಗಳನ್ನು ಆಶ್ಚರ್ಯಚಕಿತರನ್ನಾಗಿಸಿದೆ. 93ರ ಇಳಿ ವಯಸ್ಸಿನಲ್ಲಿಯೂ ರಾಜಕೀಯವನ್ನೇ ಉಸಿರಾಡುತ್ತಿರುವ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಕನಸನ್ನು ಕಾಣುತ್ತಿರುವ ಹಿರಿಯ ಮುತ್ಸದ್ದಿ ಮಾಜಿ ಪ್ರಧಾನಿ ಸನ್ಮಾನ್ಯ ಶ್ರೀ HD ದೇವೇಗೌಡರು ಹಾಗೂ ಅವರ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ತಮಗಿರುವ ಅನಾರೋಗ್ಯವನ್ನು ಲೆಕ್ಕಿಸದೆ ರಾಜ್ಯದ ಜನರ ಏಳಿಗೆಗಾಗಿ ದುಡಿಯುತ್ತಿರುವ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ವಿಶ್ವ ನಾಯಕ, ಭಾರತದ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರ ಸಮ್ಮಿಲನದಂತೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದ ಜನತೆಗೆ ಗೋಚರಿಸುತ್ತಿದ್ದಾರೆ. ಸಾರ್ವಜನಿಕವಾಗಿ ಜನರೊಂದಿಗೆ ಬೆರೆಯುವ ರೀತಿ, ಕಾರ್ಯಕರ್ತರನ್ನು ಅಭಿಮಾನಿಗಳೆಡೆಗೆ ತೋರುವ ಪ್ರೀತಿ, ನಾಯಕರು, ಮುಖಂಡರು, ಹಿರಿಯರ ಸಲಹೆ ಸಹಕಾರಗಳನ್ನು ಕೋರುತ್ತಾ ಜನನಾಯಕರು, ಜನಪ್ರತಿನಿಧಿಗಳ ಸಹಯೋಗದಲ್ಲಿ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿಯವರ ಜನರೊಂದಿಗೆ ಜನತಾದಳ ಅಭಿಯಾನದ ಅಶ್ವಮೇಧ ಯಾಗ ನಾಡಿನಾದ್ಯಂತ ವಿಜೃಂಭಿಸುತ್ತಿದೆ. ಭರವಸೆಯ ಬಾನಂಗಳದಲ್ಲಿ ಆಶಾಕಿರಣವೊಂದು ಉದಯಿಸುತ್ತಿದೆ. ಬಂಧುಗಳೇ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ್ದು, ದೇಶ ವಿದೇಶಗಳಿಂದ ಕರ್ನಾಟಕಕ್ಕೆ ಆಗಮಿಸುವವರಿಗೆ ಕರುನಾಡಿನ ಹೆಬ್ಬಾಗಿಲು ಎಂದರೆ ಅತಿಶಯೋಕ್ತಿಯಾಗಲಾರದು. ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣ ದೇವನಹಳ್ಳಿಯಲ್ಲಿದ್ದು, ಹಲವು ಐತಿಹಾಸಿಕ ಕ್ಷೇತ್ರಗಳು, ಘಟನೆಗಳು ಇತಿಹಾಸದ ಪುಟಗಳನ್ನು ಸೇರಿದ್ದು, ರಾಜಕೀಯವಾಗಿ, ರಾಜಕೀಯೇತರವಾಗಿ ಕರುನಾಡಿನ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ಹಾಗೂ ಪ್ರಭಾವಿ ಕ್ಷೇತ್ರಗಳಲ್ಲೊಂದಾಗಿದೆ. JDSನಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವವರು ಈ ಭಾಗದ JDSನ ಪ್ರಚಂಡ ಶಕ್ತಿ, ಯುವಕರ ಕಣ್ಮಣಿ, ಶೋಷಿತರಿಗೆ, ಅಸಹಾಯಕರಿಗೆ ಗಟ್ಟಿ ದನಿಯಾಗಿರುವ ಜನಪ್ರಿಯ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ನಿಸರ್ಗ ನಾರಾಯಣಸ್ವಾಮಿ ಎಂದೇ ಪ್ರಸಿದ್ಧಿ ಪಡೆದಿರುವ LN ನಾರಾಯಣಸ್ವಾಮಿಯವರು. ದೊಡ್ಡಗೌಡರ ಕುಟುಂಬದ ಮನೆ ಮಗನಂತಿರುವ ನಿಸರ್ಗ ನಾರಾಯಣಸ್ವಾಮಿಯವರು ಅಧಿಕಾರವಿದ್ದರೂ ಅಧಿಕಾರವಿಲ್ಲದಿದ್ದರೂ ಕ್ಷೇತ್ರದ ಜನತೆಗೆ ನಿಸರ್ಗ ಹೇಗೆ ಸಕಲ ಜೀವರಾಶಿಗೆ ಉಸಿರಾಡಲು ಗಾಳಿ, ನೀರು, ಬೆಳಕನ್ನು ನೀಡುತ್ತದೆಯೋ ಅದೇ ರೀತಿ ಕಷ್ಟ ಕಾರ್ಪಣ್ಯಗಳಿಗೆ, ದುಃಖ ದುಮ್ಮಾನಗಳಿಗೆ ತಕ್ಷಣ ಸ್ಪಂದಿಸುವ ಮಾತೃ ಹೃದಯವನ್ನು ಹೊಂದಿದ್ದಾರೆ ಎಂದು ಸ್ಥಳೀಯರ ಅಭಿಪ್ರಾಯ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಸ್ವಲ್ಪ ಯಾಮಾರಿದ್ದರಿಂದ, ದುಡುಕಿದ್ದರಿಂದ ಇಂದು ಅದರ ಪರಿಣಾಮವನ್ನು ಎದುರಿಸಬೇಕಾಗಿದೆ. ತಪ್ಪು ಮಾಡಿಬಿಟ್ಟೆವು ಎಂದು ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಒದಗಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯ. ಇದೀಗ ಆಗಸ್ಟ್ 24, 2025ರಂದು JDS ಯುವ ಸಾಮ್ರಾಟ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರ ಜನರೊಂದಿಗೆ ಜನತಾದಳ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನ ದೇವನಹಳ್ಳಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿದೆ. ದೇವನಹಳ್ಳಿ ವೀರಪುತ್ರ, ಜನಪ್ರಿಯ ಜನನಾಯಕ, ಮಾಜಿ ಶಾಸಕರಾದ ಶ್ರೀಯುತ ನಿಸರ್ಗ ನಾರಾಯಣಸ್ವಾಮಿಯವರ ಮುಂಚೂಣಿ ನಾಯಕತ್ವದಲ್ಲಿ ದೇವನಹಳ್ಳಿ JDSನ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು, ಜನನಾಯಕರು, ಯುವ ನಾಯಕರು, ಮಹಿಳಾ ಮಣಿಗಳು, ಅಭಿಮಾನಿಗಳು, ಹಿತೈಷಿಗಳ ಸಂಪೂರ್ಣ ಸಹಕಾರದಲ್ಲಿ ಜನರೊಂದಿಗೆ ಜನತಾದಳ ಯಾತ್ರೆಯನ್ನು ಶ್ರೀಯುತ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ನಾಯಕರನ್ನು ಸ್ವಾಗತಿಸಲು ದೇವನಹಳ್ಳಿ ಪಟ್ಟಣ ದೇವಲೋಕದಂತೆ ಸಿಂಗಾರಗೊಂಡಿದೆ.
JDS ಟೈಮ್ಸ್ ಟಿವಿ ಬಳಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ, ಎಲ್ಲ ಮುಖಂಡರಿಗೆ, ವಿಶೇಷವಾಗಿ ಶ್ರೀಯುತ ನಿಸರ್ಗ ನಾರಾಯಣಸ್ವಾಮಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಧನ್ಯವಾದಗಳು. ನಾನು ನಿಮ್ಮ ಲೋಕಪ್ರಿಯ ವಿ. ಕಮಲ್ ಕುಮಾರ್.